ಅಂತ ಯಾವತ್ತೂ ಮಾಡಬೇಡಿ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಇಲ್ಲೇ ಇದ್ದಾಗಲೇ ಇನ್ನೊಬ್ರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು. ಎಲ್ಲಕ್ಕಿಂತ ಮೀರಿ ನಾವು ಸಿನಿಮಾದವರು, ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೆಲಿದ್ದು ಈ ಸಿನಿಮಾಗಳು ಗೆಲ್ಲಬೇಕು ಅಂತ ಅವ್ರು ಪರ್ಸನಲ್ ಆಗಿ ತಗೋತಾರೆ. ಎಲ್ಲೋ ಬರೀತಾ ಒಂದು 2 ಲೈನ್ ಎಕ್ಸ್ಟ್ರಾ ಬರೋದು ಸಿನಿಮಾಗೆ ಒಳ್ಳೇದು ನುಡಿತಾರೆ. ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಾವು ಸಿನಿಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ರು ಅನ್ನ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು. ಇಲ್ಲೆಲ್ಲ ಯಾರು ನಿಂತಿದ್ದೀರಾ, ಎಷ್ಟು ಜನ. ಹಾಗಾಗಿ ನೀವೆಲ್ಲ ಸಾಕಿ ಸಲಹಿದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಬಂದಿದ್ದೀವಿ. ನಾವು ಸದಾ ಒಂದೇ ಕೇಳೋದು, ದೇವ್ರನ್ನ ಕೇಳ್ತೀವೋ ಇಲ್ವೋ, ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ. ಕನ್ನಡದ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ಬನ್ನಿ, ಇವರೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ. ಸುಮ್ಮನೆ ಈಗೆಲ್ಲ ಕಾಲ ಹಿಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟ್ ಕೌಂಟ್ರ್ ಕೊಟ್ಟು ಬದುಕುವಂಥದ್ದಲ್ಲ. ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು, ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು. ನಿಜವಾದ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.